Dear friends and students, welcome back to my YouTube channel. Today I am discussing the some important math magic lesson number 1, the fish tail. ಸ್ನೇಹಿತರೆ, ಇವತ್ತಿನ 5ನೇ ತರಗತಿಯ ಗಣಿತ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಈ ತರಗತಿಯಲ್ಲಿ ಮೀನಿನ ಕತೆ ಎಂಬ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕ ವಿಡಿಯೋಗಳು ಆಗ್ತಕ್ಕಂಥದ್ದು. ಈಗ ಲೆಸನ್ ನಂಬರ್ 1, ದ ಫಿಶ್ ಟೇಲ್ ಘಟಕವನ್ನು ಪ್ರಾರಂಭ ಮಾಡೋಣ. ದ ಫಿಶ್ ಟೇಲ್, ಮೀನಿನ ಕತೆ. ಡೀಪ್ ಅಂಡರ್ ದ ಸಿ ದ ಲವ್ಲಿ ಕಲರ್ಡ್ ಫಿಶ್ ಸ್ವಿಮ್ಮಿಂಗ್ ಪೀಸ್ಫುಲಿ. ಅಂದ್ರೆ ಡೀಪ್ ಅಂಡರ್ ದ ಸಿ, ಡೀಪ್ ಅಂದ್ರ ಆಳ, ಅಂಡರ್ ದ ಸಿ ಅಂದ್ರೆ ಸಮುದ್ರದ ಆಳದಲ್ಲಿ ಅಂದಂಗ. ಸಿ ದ ಲವ್ಲಿ ಕಲರ್ಡ್ ಫಿಶ್, ಸುಂದರವಾದ ಬಣ್ಣದ ಮೀನು. ಸ್ವಿಮ್ಮಿಂಗ್ ಪೀಸ್ಫುಲಿ, ನೆಮ್ಮದಿಯಿಂದ ಈಜುತ್ತಿರುವುದನ್ನು ನೋಡಿ. ದಿಸ್ ಸ್ಪೆಷಲ್ ಪೊಯಮ್ ಇನ್ 3 lines is called a haiku. Such poems about nature are popular in Japan. Here is another haiku. ಅಂದ್ರೆ 3 ಸಾಲುಗಳ ಈ ವಿಶೇಷ ಕವಿತೆಯನ್ನು ನಾವು ಹೈಕು ಅಂತ ಕರೆಯಲಾಗ್ತದೆ. ದಿಸ್ ಸ್ಪೆಷಲ್ ಪೊಯಮ್ ಇನ್ 3 lines is called haiku. ಜಪಾನ್ ಅಲ್ಲಿ ಪ್ರಕೃತಿಯ ಬಗ್ಗೆ ಇಂತಹ ಕವಿತೆಗಳು ಜನಪ್ರಿಯವಾಗಿವೆ. ಇಲ್ಲಿ ಇನ್ನೊಂದು ಹೈಕು ಅನ್ನು ನೋಡಬಹುದು. ಇದು ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದಿಸ್ ಸ್ಪೆಷಲ್ ಪೊಯಮ್ ಇನ್ 3 lines is called haiku. The lake calm, smooth, still, a fish jumps off and returns. Rifles shake the lake. ಅಂದ್ರೆ ಶಾಂತವಾದ, ಕಾಮ್ ಅಂದ್ರೆ ಶಾಂತವಾದ, ನಯವಾದ ಸ್ಮೂತ್, ಸ್ಟಿಲ್ ನಿಶ್ಚಲವಾದ, ದ ಲೇಕ್ ಅಂದ್ರೆ ಸರೋವರ. ಶಾಂತವಾದ, ನಯವಾದ, ನಿಶ್ಚಲವಾದ ಸರೋವರ. ಎ ಫಿಶ್ ಜಂಪ್ಸ್ ಅಪ್ ಅಂಡ್ ರಿಟರ್ನ್ಸ್, ಒಂದು ಮೀನು ಮೇಲೆ ಜಿಗಿದು ಹಿಂದಿರುಗ್ತದ. ರೈಫಲ್ ಸೇಕ್ ದ ಲೇಕ್, ಅಲೆಗಳು ಸರೋವರವನ್ನ ಅಲುಗಾಡಿಸ್ತಾವು. ಡು ಯು ನೋ ಎನಿ ಪೊಯಮ್ಸ್ ಅಬೌಟ್ ಫಿಶ್? ಮೀನಿನ ಬಗ್ಗೆ ಯಾವ್ದಾದ್ರು ನಿನಗೆ ತಿಳಿದಿದೆಯಾ? ಹಿಯರ್ ಆರ್ ಸಮ್ ಡ್ರಾಯಿಂಗ್ಸ್ ಮೇಡ್ ಬೈ ಚಿಲ್ಡ್ರನ್ಸ್. ಮಕ್ಕಳು ರಚಿಸಿರ್ತಕ್ಕಂಥ ಕೆಲವು ಚಿತ್ರಗಳನ್ನ ಇಲ್ಲಿ ನೀಡಲಾಗಿದೆ. ಮೀನಿನ ಚಿತ್ರವನ್ನ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಸಿ ದ ಪಿಕ್ಚರ್ಸ್. When you think of fish, what shapes comes to mind? ನೀವು ಮೀನನ್ನು ಯೋಚನೆ ಮಾಡಿದರೆ ನಿಮ್ಗೆ ಯಾವ ಆಕೃತಿ ನಿಮ್ಮ ಮನಸ್ಸಿನಲ್ಲಿ ಬರ್ತದ? Try to use a square and triangles to draw a fish. ಚೌಕ ಮತ್ತು ತ್ರಿಭುಜವನ್ನು ಬಳಕೆ ಮಾಡಿ ನೀವು ಮೀನಿನ ಚಿತ್ರವನ್ನು ಬಿಡಿಸಲು ಪ್ರಯತ್ನ ಮಾಡಬೇಕು. ವಿದ್ಯಾರ್ಥಿ ಏನ್ ಮಾಡಬೇಕು? ಚೌಕ ಮತ್ತು ತ್ರಿಭುಜವನ್ನ ಬಳಕೆ ಮಾಡಿ ನೀವು ಮಾಡ್ರಿ ಚಿತ್ರವನ್ನು ಬಿಡಿಸಲು ಪ್ರಯತ್ನ ಮಾಡ್ರಿ. Look for fish designs around you, on cloth, paintings, on mats, etc. ನಿಮ್ಮ ಸುತ್ತಮುತ್ತ ಕಾಣ್ತಕ್ಕಂಥ ಬಟ್ಟೆ, ವರ್ಣಚಿತ್ರ, ಚಾಪೆ ಇತ್ಯಾದಿಗಳಲ್ಲಿ ಮೀನಿನ ವಿನ್ಯಾಸಗಳಿಗಾಗಿ ನೋಡಿ. Mean means a fish and Meenakshi is a girl whose eyes look like a fish. Can you think about someone who has such eyes? ಇಲ್ಲಿ ಮೀನಾಕ್ಷಿಯ ಚಿತ್ರವನ್ನು ನೋಡಿದಾಗ ಮೀನ ಅಂದ್ರೆ ಮೀನು, ಇಲ್ಲಿ ಮೀನಾಕ್ಷಿ ಮೀನಂತೆ ಕಾಣ್ತಕ್ಕಂಥ ಕಣ್ಣುಗಳ ಹುಡುಗಿ. ಕಣ್ಣು, ಮೀನಾಕ್ಷಿಯ ಕಣ್ಣನ್ನು ನೋಡ್ರಿ, ಮೀನಿನ ಆಕಾರ ಅದ ಅಂತ ಕಣ್ಣು ಇರ್ತಕ್ಕಂಥ ಯಾರನ್ನು ನೋಡಿದ್ದೀರಾ? ಇಲ್ಲಿ ಮೀನಿನ ವಿವಿಧ ರೀತಿಯ ಬಟ್ಟೆ ಮೇಲೆ ಮೀನಿನ ಚಿತ್ರಗಳನ್ನ ನಾವು ನೋಡಬಹುದು. ಕೊರಳಿನಲ್ಲಿ ಸಹ ಹಾರಳು ಮೀನಿನ ಚಿತ್ರವನ್ನ ನೋಡಬಹುದು. ಡ್ರಾ ಎ ಫೇಸ್ ವಿತ್ ಫಿಶ್ ಐಸ್, ಮೀನಿನ ಕಣ್ಣಿನ ಒಂದು ಮುಖವನ್ನು ನೀವು ಚಿತ್ರಣ ಮಾಡ್ರಿ. ಫಿಶಸ್ ಕ್ಯಾನ್ ಹ್ಯಾವ್ ವೆರಿ ಡಿಫರೆಂಟ್ ಸೈಜಸ್. ಮೀನುಗಳು ಬೇರೆ ಬೇರೆ ಗಾತ್ರದಲ್ಲಿ ಇರಬಹುದು. ದ ಸ್ಮಾಲೆಸ್ಟ್ ಫಿಶ್ ಇಸ್ ಅಬೌಟ್ 1 centimeter ಲಾಂಗ್. ಅತಿ ಚಿಕ್ಕ ಮೀನು ಸುಮಾರು 1 centimeter ಉದ್ದ ಇರ್ತದ. ಹೌ ಲಾಂಗ್ ಇಸ್ ದ ಬಿಗ್ಗೆಸ್ಟ್ ಫಿಶ್ ಯು ಕ್ಯಾನ್ ಇಮ್ಯಾಜಿನ್? ನೀವು ಏನ್ ಮಾಡ್ರಿ, ಅತಿ ದೊಡ್ಡ ಮೀನು ಎಷ್ಟು ಉದ್ದವಾಗಿರ್ತದ?
How many times longer is your big fish than smaller fish? ನಿನ್ನ ಊಹೆಯ ದೊಡ್ಡ ಮೀನು ಚಿಕ್ಕ ಮೀನಿಗಿಂತ ಎಷ್ಟು ಪಟ್ಟು ದೊಡ್ಡದಾಗಿ ಉದ್ದವಾಗಿ ಇರ್ತದ? The biggest fish is whale shark. Important point. The biggest fish is whale shark. It is actually not a whale, but it is a big fish. Whales are different from fish. Whales breathe like we do. Through their nose, but fish have no nose and they take in water, not air. Whales give birth to babies, but fish lay eggs. The whale shark fish looks big and dangerous, but it quite harmless. It is not attack humans. ಅಂದ್ರೆ ಮೀನಿನ ತರ ಕಾಣ್ತಕ್ಕಂಥ ಇದು ದೊಡ್ಡ ಮೀನು, ಇದನ್ನ ನಾವು ಶಾರ್ಕ್ ತಿಮಿಂಗ್ಲ ಅಂತ ಕರಿತಾವು. ಅತ್ಯಂತ ದೊಡ್ಡ ಮೀನು ಯಾವುದು? ಶಾರ್ಕ್ ತಿಮಿಂಗ್ಲು. ಅದು ನಿಜವಾಗಿ ಇದು ತಿಮಿಂಗ್ಲ ಅಲ್ಲ, ವಾಸ್ತವಿಕವಾಗಿ ತಿಮಿಂಗ್ಲ ಅಲ್ಲ. ಇದು ಅತಿ ದೊಡ್ಡ ಮೀನು ಯಾವಪ್ಪ ಅಂದ್ರೆ ಶಾರ್ಕ್ ತಿಮಿಂಗ್ಲು ಅಂತ ಕರಿತಾವು. ತಿಮಿಂಗ್ಲು ಮೀನಿಗಿಂತ ಭಿನ್ನವಾಗಿರ್ತದ. ತಿಮಿಂಗ್ಲು ನಮ್ಮಂತೆಯೇ ಏನ್ ಮಾಡ್ತಾವ, ಮೂಗಿನ ಮೂಲಕ ಉಸಿರಾಟ ಮಾಡ್ತಾವು. ಆದ್ರೆ ಮೀನುಗಳು ಮೂಗುಳಿರಲ್ಲ, ನೀರನ್ನ ಒಳ ತೆಗೆದುಕೊಳ್ತಾವು, ಗಾಳಿಯನ್ನಲ್ಲ. ತಿಮಿಂಗ್ಲಗಳು ಮರಿಗಳಿಗೆ ಜನ್ಮ ನೀಡ್ತಾವು, ಆದ್ರೆ ಮೀನುಗಳು ಮೊಟ್ಟೆ ನೀಡ್ತಾವು. ಶಾರ್ಕ್ ತಿಮಿಂಗ್ಲು ದೊಡ್ಡ ಮೀನಿನಂತೆ ಅಪಾಯಕಾರಿಯಾಗಿ ಕಾಣ್ತದ, ಆದ್ರೆ ಇದು ಅಪಾಯಕಾರಿ ಅಲ್ಲ, ಮನುಷ್ಯರ ಮೇಲೆ ದಾಳಿ ಮಾಡುವುದಿಲ್ಲ. ನೆನ್ಪಿಟ್ಕೋರಿ. ಅಂದ್ರೆ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಫಿಶ್ ಅಂಡ್ ತಿಮಿಂಗ್ಲ? ಫಸ್ಟ್ ಡಿಫರೆನ್ಸ್, ಫಸ್ಟ್ ತಿಮಿಂಗ್ಲ ಮೂಗಿನ ಮೂಲಕ ಉಸಿರಾಟ ಮಾಡ್ರ, ಮೀನುಗಳು ಮೂಗುಳ ಮೂಲಕ ಉಸಿರಾಟ ಮಾಡಲ್ಲ. ಆಮೇಲೆ ಮೀನುಗಳು ಉಸಿರಾಟ ಮಾಡ್ಬೇಕಾರ ನೀರನ್ನ ತೆಗೆದುಕೊತಾವ, ಗಾಳಿಯನ್ನಲ್ಲ. ಆದ್ರ ತಿಮಿಂಗ್ಲ ಗಾಳಿಯನ್ನ ತೆಗೆದುಕೊತದ. ಆಮೇಲೆ ತಿಮಿಂಗ್ಲು ಮರಿಗಳಿಗೆ ಜನ್ಮ ನೀಡ್ತದ, ಮೀನುಗಳು ಮೊಟ್ಟೆ ನೀಡ್ತದ. ಆಮೇಲೆ ಶಾರ್ಕ್ ತಿಮಿಂಗ್ಲ ದೊಡ್ಡ ಮೀನು ಇರೋದ್ರಿಂದ ಯಾವಾಗಲೂ ಶಾರ್ಕ್ ಮೀನು ಅಪಾಯಕಾರಿಯಾಗಿ ಕಾಣ್ತದ, ಆದ್ರೆ ಅಪಾಯಕಾರಿ ಆಗಿರೋದಿಲ್ಲ. ಅದು ತಿಮಿಂಗ್ಲ ಅಪಾಯಕಾರಿಯಾಗಿರ್ತಾವು. ಆಮೇಲೆ ತಿಮಿಂಗ್ಲ ಮನುಷ್ಯನ ಮೇಲೆ ದಾಳಿಯನ್ನ ಮಾಡ್ತಕ್ಕಂಥದ್ದು. One whale shark was a longer as 18 meter. ಒಂದು ದೊಡ್ಡದಾದ ತಿಮಿಂಗ್ಲ ಏನದ, ಶಾರ್ಕ್ ತಿಮಿಂಗ್ಲ ಏನದ, ಇದು 18 ಮೀಟರ್ ಉದ್ದವಾಗಿರ್ತದ. ಜಸ್ಟ್ ಥಿಂಕ್ ಹೌ ಲಾಂಗ್ that is. Almost 12 children of your size standing one on top of other. ಒಬ್ಬರ ಮೇಲೆ ಒಬ್ಬರು 12 ಮಕ್ಕಳನ್ನ ನಾವು ನಿಲ್ಲಿಸಿದಾಗ ಅವ್ರ ಉದ್ದ ಎಷ್ಟಾಗ್ತದಲ್ಲ, ಅಷ್ಟು ಉದ್ದ ಏನಾಗ್ತದ, ಈ ಶಾರ್ಕ್ ತಿಮಿಂಗ್ಲ ಮೀನಿನ ಉದ್ದ ಆಗ್ತದ. ಅಂಡ್ ಗೆಸ್ ವಾಟ್ ಇಸ್ ವೇಟೆಡ್? ಗೆಸ್ ಮಾಡಿದ್ರ ವೇಟ್ ತೂಕ ಎಷ್ಟಿರ್ತದ? ವೆಲ್, ಮಚ್ ಮೋರ್ ದ್ಯಾನ್ ವಾಟ್ 12 of you are together weight. It weights was about 16,000 kg. ಇದರ ತೂಕ ಎಷ್ಟಿರ್ತದ? 16,000 kg ಇರ್ತದ. 12 ಮಕ್ಕಳ ಒಟ್ಟು ತೂಕವನ್ನು ಲೆಕ್ಕಾಚಾರ ಮಾಡಿ ಇದರ ತೂಕಕ್ಕೆ ಕಂಪೇರ್ ಮಾಡ್ರಿ, ಅದು 12,000 kg ತೂಕವನ್ನು ಹೊಂದಿರ್ತದ. About how many kilograms do you weight? ನಿಮ್ಮ ತೂಕ ಸುಮಾರು ಎಷ್ಟು ಕಿಲೋಗ್ರಾಮ್ ಅದ? ನಮ್ಮ ತೂಕ ಎಷ್ಟು ಕಿಲೋಗ್ರಾಮ್ ಅದ? ಸಪೋಸ್ ನಮ್ಮ ತೂಕ ಏನಾದ್ರು 30 kg ಇತ್ತು, ನಮ್ಮ ತೂಕ 30 kg 30 ಕಿಲೋಗ್ರಾಮ್ ಇತ್ತು ಅಂತ ತಿಳ್ಕೊರಿ. ಸೊ 12 childrens like you together with weight about 12 ಮಕ್ಕಳನ್ನ ಒಟ್ಟುಗೂಡಿಸಿ ಎಷ್ಟು ತೂಕ ಆಗ್ತದ? 12 ಮೂರ್ಲೆ 36 ಅಂದ್ರೆ 360 kg ಆಗ್ತದ. ಎಷ್ಟಾಗ್ತದ? 360 kg ಆಗ್ತದ. About how much more does whale shark weight than 12 ones like put together? ನಿಮ್ಮ ಒಟ್ಟುಗೂಡಿದ 12 ಮಕ್ಕಳಿಗಿಂತ ಶಾರ್ಕ್ ಮೀನಿನ ತೂಕ ಎಷ್ಟು ತೂಕ ಹೆಚ್ಚಾಗಿರ್ತದ? ಎಷ್ಟು ತೂಕ ಹೆಚ್ಚಾಗಿರ್ತದ ಅಂದಾಗ ಇದು 16,000 360 ಮಾಡಿದಾಗ 0 ಕಟ್ ಹೋಗ್ತದ. 6 6 36, ಆಮೇಲೆ 6 12 ಅಂದ್ರೆ 4 40 ಆಯ್ತು.
6 36 4 36 ಅಂದ್ರೆ 6 ಒಂದೇ 6 4 24 7 6 4 24 525 ಅಷ್ಟು ಕೆಜಿ ಬರ್ತಕ್ಕಂಥದ್ದು ಒಂದು ಅಂದಾಜು ಮಾಡಿದಾಗ ಅದು. ದ ಫಿಶ್ ಟೇಲ್ ಮೀನಿನ ಬಾಲದ ಬಗ್ಗೆ ಚರ್ಚೆ ಮಾಡೋಣ. To see the difference between whales and fish, look carefully at their tails. ನೀವೇನ್ ಮಾಡ್ಬೇಕಂದ್ರೆ ಮೀನಿಗೆ ಮತ್ತು ತಿಮಿಂಗಿಲಗಳಿಗೆ ಕೇರ್ಫುಲ್ ಅಬ್ಸರ್ವ್ ಮಾಡ್ರಿ their tails ಅದರ ಬಾಲವನ್ನು ಅಬ್ಸರ್ವೇಷನ್ ಮಾಡ್ರಿ. Can you see that fish tails stand float along its body? ಇದರ ದೇಹದ ಉದ್ದಕ್ಕೂ ಏನಾಗಿರ್ತದ ಫಿಶ್ ಇಂದ ಟೇಲ್ಸ್ ಬಾಲ ಬೆಳೆದಿರ್ತದ. But tails of whales almost look like 2 legs. ತಿಮಿಂಗಿಲದ ಏನಿರ್ತದ ಅದರದ್ದು ವೇಲ್ಸ್ ಆಗಿರ್ತದ ಟೇಲ್ಸ್ ಅದು 2 ಕಾಲುಗಳನ್ನು ಹೊಂದಿರ್ತದ. ಕ್ಯಾನ್ ಯು ಸ್ಪಾಟ್ ದ ಫಿಶ್ ಇನ್ ದ ಪಿಕ್ಚರ್ಸ್? ಎಸ್. ತಿಮಿಂಗಿಲ ಬಾಲು ಬಹುತೇಕ 2 ಕಾಲುಗಳಂತೆ ಕಾಣ್ತದ, ಅದನ್ನ ನಾವು ಗುರುತಿಸಬಹುದು. ಎಸ್. ಸ್ಕೂಲ್ಸ್ ಆಫ್ ಫಿಶ್ ಮೀನಿನ ಶಾಲೆಗಳು. ಫಿಶ್ ಲೈಕ್ to swim together in the sea in big groups called schools of fish. In their schools, they feel safe from the bigger fish. Do you feel safe in your school? Yes. ಮೀನುಗಳು ಸಮುದ್ರದ ಶಾಲೆಗಳು ಎಂದು ಕರೆಯಲ್ಪಡುವ ದೊಡ್ಡ ಗುಂಪಿನಲ್ಲಿ ಒಟ್ಟಿಗೆ ಈಜಲು ಇಷ್ಟಪಡ್ತಾವು. ತಮ್ಮ ಶಾಲೆಯಲ್ಲಿ ದೊಡ್ಡ ಮೀನುಗಳಿಂದ ಸುರಕ್ಷಿತವಾಗಿದೆ ಎಂಬ ಭಾವನೆ ನಿಮಗೆ ಇದೆ. ಎಸ್. The scare away the bigger fish. Some small fish drink up a lot of water, swell up and look big. ದೊಡ್ಡ ಮೀನುಗಳನ್ನ ಹೆದರಿಸಲು ಸಣ್ಣ ಮೀನುಗಳು ಬಹಳಷ್ಟು ನೀರು ಕುಡಿದು ಊದಿಕೊಂಡು ದಪ್ಪವಾಗಿ ಕಾಣ್ತಕ್ಕಂಥದ್ದು. ಸೀದಾ ಪಿಕ್ಚರ್ಸ್ ಇಲ್ಲ ಪಿಕ್ಚರ್ ನೋಡಿದಾಗ ಗೊತ್ತಾಗ್ತದ. ಚಿಕ್ಕ ಮೀನುಗಳು ದೊಡ್ಡ ಮೀನುಗಳಿಂದ ರಕ್ಷಣೆ ಮಾಡಾಕ ತಮ್ಮ ಗಾತ್ರವನ್ನ ನೀರನ್ನು ತೆಗೆದುಕೊಂಡು ದೊಡ್ಡದಾಗಿ ಕಾಣ್ತಕ್ಕಂಥದ್ದು. Jinsi used their shapes to make drawings of fish. Now you also use some shapes to draw the different sea animals shown below. ಜಿನ್ಸಿ ಮೀನಿನ ಚಿತ್ರಗಳನ್ನ ಬಿಡಿಸಲು ಈ ಆಕೃತಿಗಳನ್ನ ಬಳಸಿದರು. ಈಗ ನೀವು ಕೆಲವು ಆಕೃತಿಗಳನ್ನ ಬಳಸಿ ಮುಂದೆ ತೋರಿಸಿರ್ತಕ್ಕಂಥ ವಿವಿಧ ಸಮುದ್ರದ ಪ್ರಾಣಿಗಳನ್ನ ಚಿತ್ರಿಸಿ. ಅಂದ್ರೆ ಸಮುದ್ರದಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಗಳನ್ನ ಅಬ್ಸರ್ವೇಷನ್ ಮಾಡಬಹುದು. ಈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಫಸ್ಟ್ ಸಿ ಅರ್ಚಿನ್ ಕಡಲ ಸೆಳೆ, ಲೋಬ್ಸ್ಟರ್ ನಳ್ಳಿ ಮೀನು. ಇವುಗಳನ್ನ ಏನ್ ಮಾಡಬಹುದು ಸರ್ಕಲ್ಸು, ಆಮೇಲೆ ಸ್ಕ್ವೇರ್ಸು, ಟ್ರಯಾಂಗಲ್ಸು, ಕೋನ್ಸು, ಕರ್ವ್ಸು ಈ ರೀತಿ ಡಿಫ್ರೆಂಟ್ ಶೇಪ್ಸ್ ಗಳನ್ನ ನೀವು ಯೂಸ್ ಮಾಡಬಹುದು. ಯೂಸ್ ಮಾಡಿ ಇವುಗಳನ್ನ ಡಯಾಗ್ರಾಮ್ಸ್ ತೆಗಿಬಹುದು. ಟೈಪ್ಸ್ ಆಫ್ ಫಿಶಸ್ ಆರ್ ಈಲ್, ರೆಡ್ ಸ್ನ್ಯಾಪರ್, ಕ್ಲಾಮ್, ಪ್ಯಾರಟ್ ಫಿಶ್ ಗಿಳಿ ಮೀನು, ಪ್ರಾನ್ ಸಿಗಡಿ ಮೀನು, ಆಕ್ಟೋಪಸ್, ಜೆಲ್ಲಿ ಫಿಶ್ ಜೆಲ್ಲಿ ಮೀನು, ಕಟಲ್ ಫಿಶ್ ಕಟ್ಲಾ ಮೀನು, ಸ್ಕ್ವಿಡ್ ಸ್ಕ್ವಿಡ್ ಮೀನು, ಕ್ರ್ಯಾಬ್ ಏಡಿ, ಸಿಲ್ವರ್ ಪಾಂಫ್ರೆಟ್ ಬೆಳ್ಳಿ ಪಾಂಫ್ರೆಟ್. ಈಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೀನುಗಳನ್ನು ನೋಡಬಹುದು. ವಿಚ್ ಆಫ್ ದೀಸ್ ಸೀ ಅನಿಮಲ್ಸ್ ಹ್ಯಾವ್ ಯುವರ್ ಸೀನ್ ಬಿಫೋರ್? ಇವುಗಳಲ್ಲಿ ಯಾವ ಸಮುದ್ರ ಮೀನುಗಳನ್ನು ನೀವು ಈ ಮೊದಲು ನೋಡಿರ್ಬೋದು. ನಾವು ನೋಡಿರ್ತಕ್ಕಂಥ ಮೀನುಗಳನ್ನು ನೋಡಿದಾಗ ಇಲ್ಲಿ ಆಕ್ಟೋಪಸ್ ನೋಡಿದೆವು, ಆಮೇಲೆ ಸಿಗಡಿ ಮೀನುಗಳನ್ನು ನೋಡಿದೆವು, ಗಿಳಿ ಮೀನು ನೋಡಿದೆವು, ಈ ರೀತಿ ಆಮೇಲೆ ಬೆಳ್ಳಿ ಪ್ಯಾಂಪ್ಲೆಟ್ಸ್ ಮೀನನ್ನ ನೋಡಿದೆವು. ಫಿಶರ್ಮೆನ್ ಇನ್ ದೇರ್ ಬೋಟ್ಸ್, ತಮ್ಮ ದೋಣಿಗಳಲ್ಲಿ ಮೀನುಗಾರರು. ಹೌ ಮಚ್ ಆಫ್ ಯು ಹ್ಯಾವ್ ಸೀನ್ ದ ಸೀ? ನಿಮ್ಮಲ್ಲಿ ಎಷ್ಟು ಮಂದಿ ಸಮುದ್ರವನ್ನ ನೋಡಿರುವಿರಿ? ಹೇರ್ ಡಿಡ್ ಯು ಸಿ ಇಟ್? ಎಲ್ಲಿ ನೋಡಿರುವಿರಿ? ಡಿಡ್ ಯು ಸಿ ಇಟ್ ಇನ್ ಎ ಮೂವಿ ಆರ್ ಫಾರ್ ರಿಯಲ್? ನೀವು ಚಲನಚಿತ್ರಗಳಲ್ಲಿ ಅಥವಾ ನಿಜವಾಗಿ ನೋಡಿರುವಿರಾ? ಹೌ ಡೀಪ್ ಡು ಯು ಥಿಂಕ್ ದ ಸಿ ಕುಡ್ ಬಿ? ಫೈಂಡ್ ಔಟ್. ಹೌ ಡೀಪ್ ಡು ಯು ಥಿಂಕ್ ದ ಸಿ ಕುಡ್ ಬಿ? ಫೈಂಡ್ ಔಟ್. ಸಮುದ್ರ ಎಷ್ಟು ಆಳವಾಗಿರಬಹುದು ಎಂದು ನೀವು ಯೋಚಿಸಿರಾ? ಅವುಗಳನ್ನ ಕಂಡುಹಿಡಿಯಿರಿ ಅಂತಾರೆ. ಡು ಯು ನೋ
ಹೌ ಟು ಸ್ವಿಮ್, ಈಜುವುದು ಹೇಗೆ ನಿಮಗೆ ತಿಳಿದಿದೆ? ವುಡ್ ಯು ಬೀನ್ ಸ್ಕೇರ್ಡ್ ಆಫ್ ದ ಹೈ ಸಿ ವೇವ್ಸ್, ಸಮುದ್ರದ ಎತ್ತರದ ಅಲೆಗಳಿಗೆ ನೀವು ಭಯಪಡುತ್ತೀರಾ? ಕ್ಲೋಸ್ ಯುವರ್ ಐಸ್ ಅಂಡ್ ಇಮ್ಯಾಜಿನ್ ದ ಸೀ ವಿತ್ ವೇವ್ಸ್ ರೈಸಿಂಗ್ ಹೈ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಸಮುದ್ರದಲ್ಲಿ ಅಲೆಗಳು ಎತ್ತರಕ್ಕೆ ಏರುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಹೌ ಹೈ ಡು ಯು ಥಿಂಕ್ ದ ವೇವ್ಸ್ ಕ್ಯಾನ್ ಗೋ, ಅಲೆಗಳು ಎಷ್ಟು ಎತ್ತರದಲ್ಲಿ ಏರಬಹುದು ನೀವು ಭಾವಿಸುತ್ತೀರಿ? See the pictures. Imagine that there are fishermen in their boats going up and down with the waves. They start their trips when it is still dark. Some go on a simple boat made from logs of wood tied together. If the sea is rough with very high tides and strong wind, these fishermen have very difficult time. ಮೀನುಗಾರರು ತಮ್ಮ ದೋಣಿಗಳಿಗೆ ಅಲೆಗಳೊಂದಿಗೆ ಮೇಲೆ ಮತ್ತು ಕೆಳಗೆ ಚಲಿಸುವುದನ್ನು ಕಲ್ಪಿಸಿಕೊಳ್ಳಿ. ಇನ್ನೂ ಕತ್ತಲಿರುವಾಗಲೇ ಅವರು ತಮ್ಮ ಯಾನವನ್ನು ಆರಂಭಿಸುತ್ತಾರೆ. ಕೆಲವರು ಮರದ ದಿಮ್ಮಿಗಳನ್ನು ಒಟ್ಟಾಗಿ ಸೇರಿಸಿ ಕಟ್ಟಿದ ಸರಳ ದೋಣಿಯಲ್ಲಿ ಹೋಗುತ್ತಾರೆ. See the pictures. ಸಮುದ್ರದಲ್ಲಿ ಹೆಚ್ಚಿನ ಉಬ್ಬರ ಮತ್ತು ಬಲವಾದ ಗಾಳಿ ಇದು ಶಾಂತವಾಗಿಲ್ಲದಿದ್ದಲ್ಲಿ ಮೀನುಗಾರಿಗೆ ಅದು ತುಂಬಾ ಕಠಿಣವಾಗಿರ್ತಕ್ಕಂಥ ಒಂದು ಸಮಯವಾಗಿರ್ತದೆ. These long boats do not go very far. ಮರದ ದಿಮ್ಮಿಯ ಈ ಲಾಗ್ ದೋಣಿಗಳು ಹೆಚ್ಚು ದೂರ ಸಾಗುವುದಿಲ್ಲ. If the wind is helpful, they travels about 4 kilometers 1 hour. ಗಾಳಿ ಪೂರಕವಾಗಿದ್ದರೆ ಅವರು 1 ಗಂಟೆಯಲ್ಲಿ ಸುಮಾರು 4 ಕಿಲೋಮೀಟರ್ ಪ್ರಯಾಣಿಸುತ್ತಾರೆ. ಅಂದ್ರೆ ಲಾಗ್ ಬೋಟ್ಸ್ ದಲ್ಲಿ ನಾವು ಗರಿಷ್ಠ ಎಷ್ಟು ದೂರ ಪ್ರಯಾಣ ಮಾಡಬಹುದು? 4 ಕಿಲೋಮೀಟರ್ ಪ್ರಯಾಣ ಮಾಡಬಹುದು. How long will they take to go a distance of 10 kilometers? ಅವರು 10 ಕಿಲೋಮೀಟರ್ ದೂರ ಚಲಿಸಲು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತಾರೆ? ನೋಡ್ರಿ, ಗಂಟೆಗೆ 4 ಕಿಲೋಮೀಟರ್ ಚಲಿಸ್ತಾರ. 10 ಕಿಲೋಮೀಟರ್ ಚಲಿಸಬೇಕಾದ್ರೆ ಎಷ್ಟು ಸಮಯ ತೆಗೆದುಕೊಳ್ತಾರು ಅಂದರು. ಅವಾಗ ನಾವು 10 ಡಿವೈಡ್ ಬೈ 4 ಮಾಡ್ಬೇಕು. 10 ಡಿವೈಡ್ ಬೈ 4 ಅಂದಾಗ 4 ಅಲ್ಲೇ 8 ಪಾಯಿಂಟ್. ಆಗ 2 × 20 4 ಪಟ್ಟು 2.5 ಕಿಲೋಮೀಟರ್. 2.5 ಅವರ್ಸ್, 2.5 ತಾಸು ತೆಗೆದುಕೊಳ್ತಾರೆ. ಎಷ್ಟು? 2.5 ಅವರ್ಸ್ ತೆಗೆದುಕೊಳ್ತಾರೆ. 2.5 ಗಂಟೆ ತೆಗೆದುಕೊಳ್ತಾರೆ. Yes, how far you can go in 1 hour if you walk fast. ನೀವು ವೇಗವಾಗಿ ನಡೆದರೆ 1 ಗಂಟೆ ಎಷ್ಟು ದೂರ ಚಲಿಸಬಹುದು? ವೇಗವಾಗಿ ನಡೆದರೆ 1 ಗಂಟೆಯಲ್ಲಿ ನಾವು ಸುಮಾರು 6 ಕಿಲೋಮೀಟರ್ ಚಲಿಸಬಹುದು. 5 ರಿಂದ 6 ಕಿಲೋಮೀಟರ್ ಚಲಿಸಬಹುದು. Fishermen can feel wind and look at the sun to find out which way to go. ಫಿಶರ್ಮೆನ್ ಏನ್ ಮಾಡ್ತಂದ್ರ ಬೀಸ್ತಕ್ಕಂಥ ಗಾಳಿ ಆಧಾರದ ಮೇಲೆ ಬೆಳಗ್ಗೆ ಸೂರ್ಯನನ್ನು ಮೇಲ್ಮುಖವಾಗಿ ನೋಡಿ ಸೂರ್ಯ ಚಲಿಸುವ ವಿಧಾನದ ಮೇಲೆ ಅವರು ದೋಣಿಯನ್ನು ನಡೆಸ್ತಾರೋ. Many of us we get lost and not able to find way on the sea where you only see water, nothing else. ಮೀನುಗಾರರು ಗಾಳಿ ದಿಕ್ಕು ಮತ್ತು ಸೂರ್ಯನ ಗಮನಿಸಿ ತಾವು ಯಾವ ದಿಕ್ಕಿನಲ್ಲಿ ಹೋಗಬೇಕೆಂದು ಕಂಡುಕೊಳ್ಳುತ್ತಾರೆ. ಸಮುದ್ರದಲ್ಲಿ ನೀರನ್ನು ಹೊರತುಪಡಿಸಿ ಬೇರೆ ಏನಾದರೂ ಕಾಣಿಸದಿರುವುದರಿಂದ ಕೆಲವರು ದಾರಿ ತಪ್ಪಿ ಕಾಣೆ ಆಗ್ತಾರೆ. ಫೈಂಡ್ ಔಟ್, ಕಂಡುಹಿಡಿಯುವುದು. Look at the sun and find out the direction from its sides. ಸೂರ್ಯನ ಗಮನಿಸಿ ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸ್ತಾನೋ ಎಂಬುದನ್ನು ಕಂಡುಹಿಡಿಯುವುದು. ನೋಡಿ, ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸ್ತಾನೋ? ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ. ಅದಕ್ಕೂ ಪೂರ್ವ ದಿಕ್ಕಿನಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ದಕ್ಷಿಣ, ಉತ್ತರ. ಈಸ್ಟ್, ವೆಸ್ಟ್, ನಾರ್ತ್ ಈಸ್ಟ್.
From where you are, what interesting things do you see to your east? ನೀವಿರುವ ಸ್ಥಳದಿಂದ ಪೂರ್ವ ದಿಕ್ಕಿನಲ್ಲಿ ಆಸಕ್ತಿ ಎನಿಸುವ ಯಾವ ವಸ್ತುವನ್ನು ನೀವು ನೋಡುತ್ತೀರಿ? ಪೂರ್ವ ದಿಕ್ಕಿನಲ್ಲಿ ನಾವು ಕೆಲವೊಂದು ಗಿಡ ಮರಗಳನ್ನು ನೋಡಬಹುದು, ಕೆಲವೊಂದು ಪ್ರಾಣಿಗಳು ಸಹ ನಾವು ಓಡ್ತಕ್ಕಂಥ ಸ್ಥಳ ಪ್ರಾಣಿಗಳು ಸಹ ಇರಬಹುದು. ನೇಮ್ ಟು ಥಿಂಗ್ಸ್ ದ್ಯಾಟ್ ಆರ್ ಲೈಯಿಂಗ್ ಯುವರ್ ವೆಸ್ಟ್. ನೀವು ಪಶ್ಚಿಮ ದಿಕ್ಕಿನಲ್ಲಿ ಎರಡು ವಸ್ತುಗಳನ್ನ ಹೆಸರಿಸಿ. ನಾವು ನಿಂತ ಸ್ಥಳದಿಂದ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ವಸ್ತುಗಳು ಈಗ ನೋಡಿದಾಗ, ನಮ್ಮ ಶಾಲೆಯನ್ನ ನೋಡಿದಾಗ ಇಲ್ಲಿ ಕಾಣಿಸ್ತಕ್ಕಂಥದ್ದು ಕಿರಾಣಿ ಅಂಗಡಿ ಕಾಣಿಸ್ತದ, ಆಮೇಲೆ ಒಂದು ಗೇಟ್ ಕಾಣಿಸ್ತದ. ಈ ರೀತಿ ನಾವು ನಮ್ಮ ಶಾಲೆಯಿಂದ ಹಿಡಿದಾಗ ನೀವು ನಿಮ್ಮ ಸ್ಥಳದಿಂದ ನೀವು ಪಶ್ಚಿಮ ದಿಕ್ಕಿನಲ್ಲಿ ಬರ್ತಕ್ಕಂಥ ವಸ್ತುಗಳನ್ನ ಹೇಳಬಹುದು. ವಾಟ್ ಎ ಕ್ಯಾಚ್ ಅಂತ ಹಿಡಿತಾ. ಔಟ್ ಆನ್ ದ ಸಿ, fishermen look for a place where they hope to find a good catch of fish. There they spread their nets. They will have to wait for many hours for fish to come into their nets. ಎಷ್ಟು ಉದ್ದವಾದ ಕತ್ತಿನ ಮೀನು. ಸಮುದ್ರದಲ್ಲಿ ಮೀನುಗಾರ ಮೀನನ್ನು ಹಿಡಿಬೇಕಾದ್ರ ಅವರು ಜಾಗ ಯಾವುದು ಎಂಬುದನ್ನು ಕಂಡುಕೊಳ್ತಾರೆ. ಅಲ್ಲಿ ಅವರು ತಮ್ಮ ಬಲೆಗಳನ್ನು ನಡುತ್ತಾರೆ. ಮೀನುಗಳು ತಮ್ಮ ಬಲೆಗಳಿಗೆ ಬೀಳಲು ಅವರು ಹಲವು ಗಂಟೆಗಳು ಕಾಯಬೇಕಾಗ್ತದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟ್ಸ್ ಅನ್ನು ನೋಡಬಹುದು. ಲುಕ್ ಅಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಧ ರೀತಿಯ ನೋಡಬಹುದು. ಸಮ್ ಬೋಟ್ಸ್ ಹ್ಯಾವ್ ಮೋಟರ್ಸ್ ಅಂಡ್ ಗೋ ಫರ್ದರ್ ಇನ್ ಟು ದೇರ್ ಸಿ. ಸಿನ್ಸ್ ದೇ ಗೋ ಫಾರ್ ಔಟ್ ದೇ ಕ್ಯಾನ್ ಕ್ಯಾಚ್ ಮೋರ್ ಫಿಶ್. ದ ಬೋಟ್ಸ್ ಟ್ರಾವೆಲ್ಸ್ ಫಾಸ್ಟರ್ ಅಟ್ ದ ಸ್ಪೀಡ್ ಅಬೌಟ್ 20 km/h. ಕೆಲವು ದೋಣಿಗಳು ಮೋಟಾರ್ಗಳಿದ್ದು ಸಮುದ್ರದ ದೂರಕ್ಕೆ ಹೋಗುತ್ತಾವು. ಅವರು ದೂರ ಹೋಗುವುದರಿಂದ ಹೆಚ್ಚು ಮೀನು ಹಿಡಿಯಬಹುದು. ದೋಣಿಗಳು ವೇಗವಾಗಿ ಅಂದ್ರೆ ಗಂಟೆಗೆ 20 ಕಿಲೋಮೀಟರ್ ಚಲಿಸ್ತಾವು. How far would the motor boats go to 3.5 hours? 3.5 ಗಂಟೆಗಳಲ್ಲಿ ಮೋಟಾರ್ ದೋಣಿಗಳು ಎಷ್ಟು ದೂರ ಚಲಿಸ್ತಾವು? 1 ಗಂಟೆಗೆ 20 ಕಿಲೋಮೀಟರ್ ಆದ್ರೆ 2 ಕಿಲೋಮೀಟರ್ಗೆ 40 ಕಿಲೋಮೀಟರ್, 3ಗೆ 60 ಕಿಲೋಮೀಟರ್, ಆಮೇಲೆ ಹಾಫ್ ಅವರ್ ಅಂದ್ರೆ 10 ಕಿಲೋಮೀಟರ್. ಒಟ್ಟಾರೆ 3.5 ಗಂಟೆಗಳಲ್ಲಿ 70 ಕಿಲೋಮೀಟರ್ ಚಲಿಸ್ತಕ್ಕಂಥದ್ದು. How much times will take 85 ಕಿಲೋಮೀಟರ್? 85 ಕಿಲೋಮೀಟರ್ ಚಲಿಸ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಅಂತ ಕೇಳ್ತಾರ. ಹಂಗಾರೆ 2 ಕಿಲೋಮೀಟರ್ 1 ಅವರ್ಸ್ ತೆಗೆದುಕೊತದ. ಹಂಗಾರೆ 1 ಅವರ್ಸ್ ನಮಗೆ 80 ಕಿಲೋಮೀಟರ್ಸ್ ಟು 20 into 84 ಆಗ್ತದೆ. ಹಾಗಾದ್ರೆ 4 ಅವರ್ಸ್ ಬೇಕಾಗ್ತದೆ. ಎಷ್ಟು? 4 ಅವರ್ಸ್. 85 ಅಂದ್ರೆ 4.25 ಅವರ್ಸ್ ಬೇಕಾಗ್ತದೆ. 4.25 ಅವರ್ಸ್. 4 1 ಅವರ್ಸ್ ಬೇಕಾಗ್ತದ. ಇದಕ್ಕೆಷ್ಟು? ಇಷ್ಟು ಅವರ್ಸ್ ಬೇಕಾಗ್ತದ. 4.25 ಅವರ್ಸ್ ಬೇಕಾಗ್ತದ. ಮೋಟಾರ್ ಬೋಟ್ಸ್, ಮೋಟಾರ್ ದೋಣಿ, ಉದ್ದನೆಯ ಬಾಲದ ದೋಣಿ, ದೊಡ್ಡ ಯಾಂತ್ರಿಕ ದೋಣಿ, ಟ್ರಾಲರ್ಸ್. But the fishermen are now very worried. There are some very big machines boats in the business. They go far out and put their big nets deep in the sea. This way they collect a whole lot of fish, leaving very few near to seashores. ಅಂದ್ರೆ they also stay out in the sea for many days. ಮೀನುಗಾರರು ಈಗ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಕೆಲವು ದೊಡ್ಡ ಯಾಂತ್ರಿಕ ದೋಣಿಗಳು ಟ್ರಾಲರ್ಸ್ಗಳು ವಹಿವಾಟದಲ್ಲಿ ಬಂದವು. ಅವರು ಸಮುದ್ರದಲ್ಲಿ ಬಹಳ ದೂರ ಸಾಗಿ ಆಳಕ್ಕೆ ಬಲೆಯನ್ನು ಬೀಸ್ತಾರೆ. ಹೀಗೆ ಅವರು ದೊಡ್ಡ ಪ್ರಮಾಣದ ಮೀನುಗಳನ್ನು ಸಂಗ್ರಹಿಸಿ ಸಮುದ್ರದ ತೀರದಲ್ಲಿ ಕೆಲವು ಮೀನು ಬಿಡುತ್ತಾರೆ. ಅವರು ಬಹಳಷ್ಟು ದಿನಗಳವರೆಗೆ ಸಮುದ್ರದಲ್ಲಿ ಉಳಿಯುತ್ತಾರೆ. These big machines boats also catch a small baby fishes. ದೊಡ್ಡ ಯಾಂತ್ರಿಕ ಮೀನುಗಳು ಇನ್ನೂ ಬೆಳೆಯಬೇಕಾದ ಚಿಕ್ಕ ಮೀನುಗಳಿಗೆ ಬಲೆಯನ್ನು ಬೀಸಿ ಹಿಡಿತಾವು. Which have yet to grow up. ಚಿಕ್ಕ ದೋಣಿಗಳ ಮೀನುಗಾರರು ತಮ್ಮ ಚಿಕ್ಕಗನ್ನ ಮೀನುಗಳನ್ನು ಹಿಡಿದ್ರೆ ಅವು ಬೆಳವಣಿಗೆ ಕುಂಠಿತ ಆಗ್ತದ. Fishers in the smaller boats always lets big fish pass through their nets to go back into the sea
They choose a net size in such a way that only grows fish are catch. ಚಿಕ್ಕ ದೋಣಿಗಳಲ್ಲಿ ಮೀನುಗಾರರು ಯಾವಾಗಲೂ ತಮ್ಮ ಬಲೆಗಳಲ್ಲಿ ಮೀನಿಗೆ ಮರಿಗಳನ್ನು ಸಮುದ್ರಕ್ಕೆ ವಾಪಸ್ ಬಿಡುತ್ತಾರೆ. ಬೆಳೆದ ಮೀನುಗಳನ್ನು ಮಾತ್ರ ಹಿಡಿಯುವ ಗಾತ್ರದ ಬಲೆಗಳನ್ನು ಮೀನುಗಾರರು ಆಯ್ಕೆ ಮಾಡುತ್ತಾರೆ. For hundreds of years, fishermen have cared for the sea and its fishes, and fishes only a little to eat and sell. They say that if travelers catch thousands of kilograms of fish every day, there will be no fish left in the sea. ಅಂದ್ರೆ ನೂರಾರು ವರ್ಷಗಳಿಂದ ಮೀನುಗಾರರು ಸಮುದ್ರದ ಮತ್ತು ಅದರಲ್ಲಿ ಮೀನುಗಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದು ತಿನ್ನಲು ಹಾಗೂ ಮಾರಾಟ ಮಾಡಲು ಮಾತ್ರ ಸ್ವಲ್ಪ ಮೀನುಗಳನ್ನು ಹಿಡಿಯುತ್ತಾರೆ. ಟ್ರಾಲರ್ಗಳು ಪ್ರತಿದಿನ ಸಾವಿರಾರು ಕಿಲೋಗ್ರಾಂನಷ್ಟು ಮೀನುಗಳನ್ನು ಹಿಡಿದರೆ ಸಮುದ್ರದಲ್ಲಿ ಮೀನುಗಳೇ ಉಳಿಯುವುದಿಲ್ಲ ಎಂದು ಅವರು ಹೇಳುತ್ತಾರೆ. Write a news report about the dangerous faced by the fishes in our rivers and seas. ನಮ್ಮ ನದಿ ಮತ್ತು ಸಮುದ್ರದಲ್ಲಿ ಮೀನುಗಳು ಎದುರಿಸುತ್ತಿರುವ ಅಪಾಯಗಳ ಬಗ್ಗೆ ಒಂದು ವರದಿಯನ್ನ ಬರೆಯಿರಿ. ಅಂದ್ರೆ ನದಿಗಳಲ್ಲಿ ಸಮುದ್ರದಲ್ಲಿ ಮೀನುಗಳು ಎದುರಿಸ್ತಕ್ಕಂಥ ಅಪಾಯಗಳನ್ನ ಏನೇನು ಅಪಾಯಗಳು ಅನ್ನೋದನ್ನ ನಾವು ಒಂದು ವರದಿಯನ್ನು ಬರೆಯಿರಿ ಅಂತಾರೆ. Each boat gets how much? ಯಾವ ದೋಣಿಗೆ ಎಷ್ಟು ಸಿಗುತ್ತದೆ? In one trip, the long boats brings about 20 kg of fish, but other types of boats bring bigger catches as given in the table. The table also shows the speed of each type of boats, which is how far each boats go on 1 hour. Look at the table and calculate. ಒಂದು ಯಾನದಲ್ಲಿ ಲಾಂಗ್ ಬೋಟ್ 20 ಕೆಜಿ ಮೀನುಗಳನ್ನ ತರ್ತದ. ಆದ್ರೆ ಇತರ ವಿವಿಧ ದೋಣಿಗಳು ಕೋಷ್ಟಕದಲ್ಲಿ ಇರತಕ್ಕಂಥ ದೊಡ್ಡ ಪ್ರಮಾಣ ಮೀನುಗಳನ್ನ ತರ್ತಾವ. ಕೋಷ್ಟಕದಲ್ಲಿ ಪ್ರತಿ ದೋಣಿಯ ವೇಗ ಗಂಟೆಯಲ್ಲಿ ಅದು ಚಲಿಸಿದ ದೂರ ನೀಡಲಾಗಿರ್ತಕ್ಕಂಥದ್ದು. About how much fishes in all will each type of boats brings on the 7 trips? ಪ್ರತಿಯೊಂದು ರೀತಿಯ ದೋಣಿಗಳಲ್ಲಿ 7 ಯಾನಗಳಲ್ಲಿ ಎಷ್ಟು ಮೀನುಗಳು ತರ್ತಾವು. ಒಂದು ಯಾನ ಲಾಂಗ್ ಬೋಟ್ 20 ಕೆಜಿ ಆದ್ರೆ 7 ಯಾನ ಅಂದಾಗ 7 ಇಂಟು 20 7 ಇಂಟು 20 ಕೆಜಿ ಅಂದ್ರೆ 140 ಕೆಜಿ ಮೀನುಗಳನ್ನ ತರ್ತಕ್ಕಂಥದ್ದು. ಮೋಟಾರ್ ದೋಣಿ 6 ಗಂಟೆಗಳು ಎಷ್ಟು ದೂರ ಚಲಿಸ್ತದ? ಅಬೌಟ್ ಹೌ ಫಾರ್ ಕ್ಯಾನ್ ಮೋಟರ್ ಬೋಟ್ ಗೋ ಟು 6 hours? 6 hours. ಮೋಟಾರ್ದು ದೋಣಿಯ ವೇಗ ಎಷ್ಟೈತಿ? ಇಲ್ಲಿ per hours 20 ಕಿಲೋಮೀಟರ್ ಅದ. per hours 20 ಕಿಲೋಮೀಟರ್ ಅಂದಾಗ 6 ಗಂಟೆಗಳಲ್ಲಿ 6 ಇಂಟು 20 6 ಇಂಟು 20 ಎಂದಾಗ 120 ಕಿಲೋಮೀಟರ್ ಆಗ್ತದೆ. 120 ಕಿಲೋಮೀಟರ್. If long tail boats have a travel 60 kilometers, how long will it take? ಉದ್ದನೆಯ ಬಾಲದ ದೋಣಿ 60 ಕಿಲೋಮೀಟರ್ ಎಷ್ಟು ಸಮಯ ತೆಗೆದುಕೊಳ್ತದೆ? ಉದ್ದನೆಯ ಬಾಲದ ದೋಣಿ ಎಷ್ಟು ದೂರ ಚಲಿಸ್ತದೆ? ಉದ್ದನೆಯ ಬಾಲದ ದೋಣಿ ಅಂದಾಗ ಇದು ಗಂಟೆಗೆ 12 ಕಿಲೋಮೀಟರ್ ಚಲಿಸ್ತದೆ. ಗಂಟೆಗೆ 12 ಕಿಲೋಮೀಟರ್ ಅಂದಾಗ 60 ಕಿಲೋಮೀಟರ್. ಗಂಟೆಗೆ ಎಷ್ಟು ಕಿಲೋಮೀಟರ್? 12 ಕಿಲೋಮೀಟರ್. 60 ಕಿಲೋಮೀಟರ್ ಅಂದಾಗ ನಡೆಯಲಿ 60 5 hours ತೆಗೆದುಕೊಳ್ತದೆ. ಎಷ್ಟು? 5 hours. 60 divided by 12 ಅಂದ್ರೆ 5 hours ಸಮಯವನ್ನ ತೆಗೆದುಕೊಳ್ತಕ್ಕಂಥದ್ದು. There are types of boats catches of fish in one trips. ಒಂದು ಯಾನದಲ್ಲಿ ಹಿಡಿಯತಕ್ಕಂಥ ಮೀನಿನ ಕೆಜಿಗಳಲ್ಲಿ ಸ್ಪೀಡ್ ಆಫ್ ಬೋಟ್ಸ್ how far it goes in 1 hour. ಧ್ವನಿಯ ವೇಗ 1 ಗಂಟೆಯಲ್ಲಿ ಎಷ್ಟು ದೂರ ಚಲಿಸ್ತದ? ಲಾಗ್ ಬೋಟ್ಸ್ ಈ ಬೋಟು ಒಂದು ಯಾನದಲ್ಲಿ ಹಿಡಿತಕ್ಕಂಥ ಮೀನುಗಳ ಕೆಜಿ 20 kg. It catches fishes one trip in 20 kg. Speed of boats 40 km per hour. ಗಂಟೆಗೆ 4 ಕಿಲೋಮೀಟರ್ ಚಲಿಸ್ತದ. ಲಾಂಗ್ ಟ್ರೈಲ್ ಬೋಟ್ ಉದ್ದನೆಯ ಬಾಲದ ದೋಣಿ ಇದು 600 kg ಮೀನುಗಳನ್ನ ಕ್ಯಾಚಸ್ ಮಾಡ್ತದ ಒಂದು ಯಾನದಲ್ಲಿ. ಸ್ಪೀಡ್ 12 km per hour. Motor boats catches a fish in one trip 1800 kg. Its speed 20 km per hour. Machine boats have catches the one trips in 6000 kgs. Its speed 20 km per hour.
different types of boats and catches species on trips and speed of boats. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋ 1ರಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ. ಇವುಗಳಿಗೆ ಸಂಬಂಧಿಸಿದಂತೆ ತಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.